2016 ಮಾರ್ಚ್ 21ರಂದು ಮುಂಜಾನೆ ಸುಮಾರು 7 ಗಂಟೆಯ ಸುಮಾರಿಗೆ ಮಂಗಳೂರಿನ ಕೊಡಿಯಾಲ್ಬೈಲ್ ಗ್ರಾಮದ ತನ್ನ ಮನೆ ಎದುರೇ ಹತ್ಯೆಗೀಡಾದಂತಹ RTI ಕಾರ್ಯಕರ್ತ ವಿನಾಯಕ್ ಬಾಳಿಗ. ಮನೆಯಿಂದ ಹೊರಟಂತಹ ವಿನಾಯಕ ಬಾಳಿಗ ಅವರನ್ನ ಅವರ ಮನೆ ಎದುರಲ್ಲೇ ಕತ್ತಿಯಿಂದ ಕಡಿದು ಕೊಲೆ ಮಾಡಲಾಗಿತ್ತು. ಬೈಕಿನಲ್ಲಿ ಬಂದ ಇಬ್ಬರು ಈ ಕೃತ್ಯವನ್ನು ನಡೆಸಿದರು. ವಿನಾಯಕ ಬಾಳಿಗ ಅವರನ್ನು ಅವರ ಸಹೋದರಿಯವರು ಮತ್ತು ಎದುರಿನ ಮನೆಯವರು ಸೇರಿ KMC ಆಸ್ಪತ್ರೆಗೆ ದಾಖಲಿಸಿದ್ರು. ಅಲ್ಲಿ ಅವರು ಮೃತಪಟ್ಟರು. ಆಗಿನ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಚಂದ್ರಶೇಖರ್ ಅವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದರು. ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ಕೆಲವೇ ದಿನಗಳಲ್ಲಿ ಆ ಪ್ರಕರಣದ ಪ್ರಮುಖ ಆರೋಪಿಗಳಾದಂತಹ ವಿನೀತ್ ಪೂಜಾರಿ ಮತ್ತು ನಿಶಿತ್ ದೇವಾಡಿಗ ಎಂಬವರಿಬ್ಬರನ್ನ ಬಂಧಿಸಲಾಯಿತು. ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಂತಹ ಶಿವಪ್ರಸಾದ್ ಕೂಡ ಬಂಧನಕ್ಕೆ ಒಳಗಾದ. ಅವರ ಆರೋಪಿಗಳಿಗೆ ಸಹಾಯ ಮಾಡಿದಂತಹ ಶೈಲೇಶ್ ಕೂಡ ಬಂಧನಕ್ಕೆ ಒಳಗಾದ. ಆದರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬಂದ ಹೆಸರು ನರೇಶ್ ಶೆಣೆಯವರು. VT ರಸ್ತೆಯಲ್ಲಿ ಆಯುರ್ವೇದಿಕ್ ಔಷಧಿಗಳ ಮಾರಾಟ ಮಳಿಗೆಯ ಮಾಲೀಕರಾಗಿದ್ದಂತಹ ನರೇಶ್ ಶೆಣೆಯವರು ನಮೋ ಬ್ರಿಗೇಡ್ ಎನ್ನುವಂತಹ ಸಂಸ್ಥೆಯೊಂದನ್ನು ಕಟ್ಟಿದ್ದರು ಮತ್ತು ಅದರ ಬಗ್ಗೆ ಪ್ರಚಾರ ಮಾಡಿದ್ದರು. ಇಂತಹ ಹಿನ್ನೆಲೆಯ ನರೇಶ್ ಶೆಣೆಯವರು ನಾಪತ್ತೆಯಾಗಿದ್ದರು. ಈ ಸಂದರ್ಭದಲ್ಲಿ ತನಿಖೆ ಮುಂದುವರಿಸಿದಂತಹ ಪೊಲೀಸರು ಛಾಯಾಗ್ರಾಹಕ ಮಂಜು ನೀರೇಶ್ವಾಲ್ಯ ಸಹಿತ ಒಟ್ಟು 9 ಮಂದಿಯನ್ನು ಬಂಧಿಸಿದರು. ತದನಂತರ ನರೇಶ್ ಶೆಣೆಯವರು ಸಹ ಬಂಧನಕ್ಕೆ ಒಳಗಾದರು. ಅವರ ಮೇಲೆ ಪೊಲೀಸರು ವಿನಾಯಕ ಬಾಳಿಗ ಹತ್ಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಎಲ್ಲರೂ ಜೈಲಲ್ಲಿದ್ದರು ಮತ್ತೆ ಎಲ್ಲರಿಗೂ ಜಾಮೀನು ಆಗಿದೆ. ಅವರೆಲ್ಲ ಈಗ ಹೊರಗೆ ಇದ್ದಾರೆ. ಇಂತಹ ಪ್ರಕರಣದಲ್ಲಿ ಪ್ರತಿ ವರ್ಷ ಸಮಾನ ಮನಸ್ಕ ಸಂಘಟನೆಯವರು ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕೇಳುವುದು ಹತ್ಯೆಗೀಡಾದ ವಿನಾಯಕ ಬಾಳಿಗ ಅವರ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ. ಈಗಾಗಲೇ ನ್ಯಾಯಾಲಯದಲ್ಲಿ ಈ ಪ್ರಕರಣ ಟ್ರಯಲ್ ಹಂತದಲ್ಲಿದೆ. ಸರ್ಕಾರ ವಿನಾಯಕ ಬಾಳಿಗ ಅವರ ಕುಟುಂಬದ ಜೊತೆಗೆ ಇದೆ. ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಆಗಿದೆ. ಹಲವಾರು ಸಾಕ್ಷಿಗಳ ವಿಚಾರಣೆಗಳು ನಡೀತಲೇ ಇದೆ. ಇಂತಹ ಕಾಲಘಟ್ಟದಲ್ಲಿ ಈ ಪ್ರಕರಣಕ್ಕೆ 10 ವರ್ಷ ಪೂರ್ತಿಯಾಗಿದೆ. ಇನ್ನೂ ಸಹ ತೀರ್ಪು ಬಂದಿಲ್ಲ. ನ್ಯಾಯಾಲಯದಲ್ಲಿ ಟ್ರಯಲ್ ಹಂತದಲ್ಲಿ ಇದೆ. ಆದ್ದರಿಂದ ಮಾರ್ಚ್ 22ರಂದು ಮಂಗಳೂರಿನಲ್ಲಿ ಸಮಾನ ಮನಸ್ಕ ಸಂಘಟನೆಯವರು ಸೇರಿಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ವಿನಾಯಕ ಬಾಳಿಗ ಮನೆಯ ಅಂಗಳದಲ್ಲಿಯೇ ಕೆಲವು ಪ್ರಮುಖರೆಲ್ಲ ಮಾತನಾಡಿದ್ದಾರೆ. ಈ ಬಗ್ಗೆ ವಿಸ್ತೃತವಾದಂತಹ ವಿಡಿಯೋ ತುಣುಕುಗಳಿವೆ, ನೀವೇ ನೋಡಿ. ಬಾಳಿಗಾರವರು ಯಾವ ಮಸೀದಿ ಹಣ ತೆಗೆದುಕೊಂಡು ಯಾವ ದೇವಸ್ಥಾನ ಕೊಟ್ಟರು, ಯಾವ ದೇವಸ್ಥಾನದ ಹಣ ತಗೊಂಡು ಯಾವ ಮಸೀದಿಗೆ ಕೊಟ್ಟರು. ವೆಂಕಟರಮಣ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನ ಬಯಲಿಗೆಳೆದು ಅಲ್ಲಿರ್ತಕ್ಕಂಥ ಹಣ ಯಾರ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿ ಬಹಿರಂಗಪಡಿಸೋದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷಣ. ಹಿಂದೂ ದೇವಸ್ಥಾನದಲ್ಲಿ ನೀವು ಹಣ ಹೊಡೆದು ಯಾರ್ದೋ ಒಬ್ಬ ಹಿಂದೂ ಮನೆಗೆ ಹೋದಾಗ ಅದನ್ನ ಬಹಿರಂಗಪಡಿಸೋದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷೆ ಕೊಡ್ತಕ್ಕಂಥದ್ದು. ಇವರು ಹಿಂದೂ ಹೋರಾಟಗಾರ. ನಾನೊಬ್ಬ ಹಿಂದೂ ಧರ್ಮದಲ್ಲಿ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಆದರೆ ಹಿಂದುತ್ವಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾವರ್ಕರ್ ಅವರು ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಚಿತ್ರಗುಪ್ತ ಅಂತ ಹೇಳಿ ಅದೇ ಹೆಸರಲ್ಲಿ ಬಂದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಹಿಂದುತ್ವ ಅಂತಕ್ಕಂಥದ್ದು ಒಂದು ರಾಜಕೀಯ ಘೋಷಣೆ, ಹಿಂದೂ ಧರ್ಮ ಅಂತದ್ದು ಧಾರ್ಮಿಕ ಭಾವನೆಗಳು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನೆಲ್ಲರೂ ಸಹ ಯಾರೂ ಸಹ ಹೇಳೋದಿಲ್ಲ. ಆದರೆ ಹಿಂದುತ್ವದ ಹೆಸರು ಆಗ್ತಕ್ಕಂಥದ್ದು ನೀವು ನೋಡಿದಾಗ ಇದೇನು ಹೊಸಲ್ಲ.
ನೀವು ಹೇಳಿದ್ರಲ್ಲ, ಸಮಾಜಮುಖಿ ಕಾರ್ಯಕರ್ತರು ಕೊಲೆ ಆಗೋದು ಸಾಮಾನ್ಯ. ಬಾಳಿಗರು ಸಮಾಜಮುಖಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಮಾಡುವಾಗ ಅದು ಭ್ರಷ್ಟಾಚಾರನೂ ಅಲ್ಲ. ಭಕ್ತರು ವೆಂಕಟರಮಣ ದೇವಸ್ಥಾನಕ್ಕೆ ಆಗಿರ್ತಕ್ಕಂಥ ದುಡ್ಡನ್ನ ಅದನ್ನ ಕೊಳ್ಳೆ ಹೊಡೆದಾಗ ಕದ್ದಾಗ ಅದನ್ನು ಬಹಿರಂಗಪಡಿಸಿದ್ದಾರೆ. ಹೊಸದೇನಲ್ಲ. ನನಗೆ ಯಾಕೆ ವಿಸ್ಮಯ ಅಂತ ಹೇಳಿದ್ರೆ, ಉಡುಪಿಯಲ್ಲಿ ಮಂದತ್ತಿನಲ್ಲಿ ಒಂದು ಪ್ರವೀಣ್ ಪೂಜಾರಿ ಅಂತ ಕೊಲೆ ಆಗುತ್ತೆ. ಬಿಜೆಪಿ ಮಂಡಲ ಅಧ್ಯಕ್ಷ. ಈ ಮಂಗಳೂರಲ್ಲಿರೋ ಕಾಂಗ್ರೆಸ್ ಅವರಲ್ಲಿ ಈ ನಮ್ಮ ಇವರು ಇನ್ನೂ ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ ಅಷ್ಟಾಗಿ. ಎಲ್ಲರೂ ಹೇಳಿದ್ರು, ಸರ್ ಒಂದು ಕೊಲೆ ಆಗ್ಬಿಟ್ಟಿದೆ, ನೀವು ಬರಬೇಕು ಅಂತ. ಈ ಮಂಡಲ ಅಧ್ಯಕ್ಷ, ನಾನು ಯಾಕೆ ನೀವು ಬರಲಿ, ಅವ್ರು ಬಿಜೆಪಿ ಅವ್ರು ಬರ್ತಾರೆ ಬಿಡಿ ಅಂತ. ಇಲ್ಲ ಇಲ್ಲ ಸರ್ ಬರ್ಬೇಕು, ಅವ್ರು ಇದ್ರದವ್ರಿಗೆ ಸೇರಿದವರು ಅಂತ. ಸರಿ, ನಾನು ಡೆಲ್ಲಿಯಿಂದ ಅಲ್ಲಿ ಅವ್ರು ಯಾರು ಬಡವರು ಸರ್ ಭಾಳ ಅಂದರು. ಒಂದು ಸ್ವಲ್ಪ ಏನಾದರೂ ಸಹಾಯ ಮಾಡಬೇಕು ಅಂತ ಸ್ವಲ್ಪ ಹಣ ಇಟ್ಕೊಂಡು ಬಂದು ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಉಡುಪಿ ಕಾಂಗ್ರೆಸ್ ಅವರು ಯಾರು ಬರಲಿಲ್ಲ, ನಾವು ಬರೋಕ್ಕಾಗೋದಿಲ್ಲ ಅಂತ. ಅಲ್ಲಿ ಹೋಗಿ ನೋಡಿದಾಗ 6 ಅಡಿ ಉದ್ದ ಇದ್ದಾನೆ ಹುಡುಗ, ಫಿಲ್ಮ್ ಆಕ್ಟರ್ ಇದ್ದಂಗೆ ಇದ್ದಾನೆ, ಬಿಜೆಪಿ ಮಂಡಲ ಅಧ್ಯಕ್ಷ. ಅವನು ಸಣ್ಣದಾಗಿ ವ್ಯಾಪಾರ ಮಾಡಿಕೊಂಡು ಒಂದು ಈ ಗುಡ್ಸ್ ವ್ಯಾನ್ ತಗೊಂಡ ಅಂತ ಹೇಳಿ ಅವನ್ನ ಕೊಲೆ ಮಾಡಿದ ಯಾರು? ಹಿಂದೂ ಜಾಗರಣ ವೇದಿಕೆಯವರು. ಗೋಸಾಗಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೋಳಿ ಮತ್ತೆ ಮೊಟ್ಟೆ ಅಂಗಡಿ ಇಟ್ಕೊಂಡಿದ್ದ ಹುಡುಗ. ಅಲ್ಲೂ ಮಾಡ್ಕೊಂಡ್ವಿ. ಯಾರು ಸಹ ಬಿಜೆಪಿ ಅವ್ರು ಬಂದಿರಲಿಲ್ಲ. ಈಗ ನಾನು ಇಲ್ಲಿ ಬಂದಿದ್ದೀನಿ, ನಾಳೆ ಬಿಜೆಪಿ ಅವ್ರು ಬರ್ಬೋದು, ಆಶ್ಚರ್ಯ ಬೀಳ್ಬೇಕಾದಿಲ್ಲ. ನಾನು ಅಲ್ಲಿ ಎಷ್ಟೋ ನನ್ನ ಕೈಲಾದ ಸಹಾಯ ಮಾಡಿ ಬಂದ್ಮೇಲೆ ಆಮೇಲೆ ಶೋಭಾ ಕರಂದ್ಲಾಜೆ ಹೋಗಿ ಒಂದು 5 ಲಕ್ಷ ಕೊಡ್ಬೋದು. ಅಲ್ಲಿ ಒಂದು ಬಿಜೆಪಿ ಯಾರು ಹೋಗ್ಲಿಲ್ಲ. ಆಮೇಲೆ ಅವ್ರ ಬುದ್ಧಿ ಬಂದ್ಬಿಟ್ಟಿದೆ, ನಾವು ಹೋಗ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರು ಬರ್ತಾರೆ ಅಂತ ಹೇಳಿ ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗ ನಾನು ಹೋದಕ್ಕಿಂತ ಮೊದಲ 25 ಲಕ್ಷ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಬಾಳಿಗ ಅವ್ರ ಕೊಲೆ ಸಮಾಜಮುಖಿ ಕಾರ್ಯಕರ್ತ. ಅದೇ ರೀತಿ ಅಬ್ದುಲ್ ರೆಹಮಾನ್ ಕೊಲೆ, ಅವನು ಸಹ ಒಬ್ಬ ಸಮಾಜಮುಖಿ ಹುಡುಗ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವನ ಟ್ರಕ್ ಮರಳು ಸಾಗಾಣೆ ಮಾಡೋದು, 6 ಗಂಟೆಯಿಂದ ಮಸೀದಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ರಾತ್ರಿ ಹೊತ್ತು ಯಾರೇ ಹಾಸ್ಪಿಟಲ್ ಸೇರ್ಬೇಕಂದ್ರೆ ಅವ್ರದೇ ವ್ಯಾನ್ ಯೂಸ್ ಮಾಡ್ತಾರೆ. ಕೊಲೆ ಮಾಡಿದ್ದ ನೋಡಿ ಹುಡುಗ, ಅವ್ರ ತಂದೆ ಹಾಸ್ಪಿಟಲ್ ಇದ್ದಾಗ ಈ ಅಬ್ದುಲ್ ರೆಹಮಾನ್ ರಕ್ತ ಕೊಟ್ಟಿದ್ದಾರೆ. ಅವ್ರನ್ನ ಕೊಲೆ ಆಗತ್ತೆ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಬಂದಿದೆ ಅನ್ನೋದು ಯೋಚನೆ ಮಾಡಿ. ದ್ವೇಷ ರಾಜಕಾರಣ ಮಾಡಬೇಕು ಅನ್ನೋದಿದ್ರೆ ಯಾರು ನೀವು ಒಡ್ಡಾಟ ಮಾಡ್ತೀರೋ ನಮ್ದೇನು ಅಭ್ಯಂತರ ಇಲ್ಲ. ಯಾರಿಗೋ ಒಬ್ಬರನ್ನ ಕೊಲೆ ಮಾಡಲೇಬೇಕು ಅಂತೇಳಿ ದ್ವೇಷ ರಾಜಕಾರಣ ಕರಾವಳಿ ಪ್ರದೇಶದಲ್ಲಿ ಇದು ಯಾವತ್ತೂ ಸಹ ನೋಡಲಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನಿಲ್ಲಿ ಬಹಳ ದಿನ ಇದ್ದಿದ್ದು ಬಹಳ ಕಮ್ಮಿ. ನಂದೆಲ್ಲ ಚಟುವಟಿಕೆ ಬೆಂಗಳೂರು, ಡೆಲ್ಲಿನಲ್ಲಿ ಎಲ್ಲೋದನ್ನು ಎದೆ ಎತ್ಕೊಂಡು ಹೇಳ್ತಾ ಇದ್ದೆ. ನಾನು ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡದವನು, ದೌರ್ಜನ್ಯದ ವಿರುದ್ಧ ಸಾಹಸಿಗಳು, ಧೈರ್ಯ ಎಲ್ಲ ಅಂದ್ಕೊಂಡು ಹೇಳ್ತಾ ಇದ್ದೆ. ಇಲ್ಲಿ ಬಂದು ಈಗ ಆಗ್ತಾ ಇರೋದು ನೋಡಿದ್ರೆ ರಣ ಏಡಿಗಳು ಕೂಡ ಇಂಥ ಕೆಲಸಗಳು ಮಾಡೋದಿಲ್ಲ. ಮಾಡಿ ನೀವು ಯಾವುದೇ ಪಕ್ಷದಲ್ಲಿ, ನಾನು ಎಲ್ಲದನ್ನು ಭಾಷಣ ಮಾಡ್ತೀನಿ, ಯಾವುದೇ ಪಕ್ಷದಲ್ಲಿ ನಿಲ್ಬೇಕಾದ್ರೂ ನಮ್ದೇನು ಅಭ್ಯಂತರ ಇಲ್ಲ. ಯಾವ್ದಾದ್ರು ಜೀವ ತೆಗೆಯೋದು ಮಾತ್ರ ಅದು ಯಾರಿಗೂ ಸಹ ಒಳ್ಳೇದಲ್ಲ ಅಂತ ಹೇಳಿ ನನ್ನ ಭಾವನೆ. ಆದರೆ ಈಗ ನಡೀತಾ ಇರ್ತಕ್ಕಂಥದ್ದು ನೋಡಿ, ಬಾಳಿಗಾರ ಕೊಲೆ ಆಗಿದೆ, ನ್ಯಾಯ ಸಿಗ್ಬೇಕು ಅಂತ ನೀವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಆದರೆ ಈಗ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಅದು ನಾನು ಈ ಸಂಘ ಪರಿವಾರದ ವಿರುದ್ಧ ಮಾತಾಡ್ಬೇಕಂದ್ರೆ ಅದರಲ್ಲೂ ಸಹ ಒಬ್ಬ ಹಿಂದುತ್ವವಾದಿ, ಹೀಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡುವಾಗ ನಾನು ಹುಷಾರಾಗಿರ್ಬೇಕು ಅಂತ ಬರ್ಕೊಂಡೇ ಬಂದಿದ್ದೆ. ಯಾಕಂದ್ರೆ ನಾನೆಲ್ಲ ಅಪ್ಪಿತಪ್ಪಿ ಮಾತಾಡಿದ್ರೆ ಬೇರೆಯವರು ನನ್ನ ಹಿಂದೆ ಬೀಳೋದು ಬೇರೆ, ನಮ್ಮ ಪಾರ್ಟಿಯವರು ಹಿಂದೆ ಬಿದ್ದುಬಿಡ್ತಾರೆ. ಆದ್ರಿಂದ ಸ್ವಲ್ಪ ಸರಿಯಾಗಿರ್ಬೇಕು ಅಂತೇಳಿ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಅದರಲ್ಲಿ ಈ ಬಹಳ ಹೇಳ್ಬೋದು. ಈ ಯಾರು ಕೊಲೆ ಮಾಡಿದ್ರು ನಮೋ ಬ್ರಿಗೇಡ್ರು, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರಲು ನಮೋ ಬ್ರಿಗೇಡ್ ಕಾರಣ ಎಂದು ನಮೋ ಬ್ರಿಗೇಡ್ ಹಲವು ಬಾರಿ ಹೇಳ್ಕೊಂಡಿತ್ತು. 2006 ಮಾರ್ಚ್ 21 ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತ ಮತ್ತು ಪ್ರಾಮಾಣಿಕ ಹಿಂದುತ್ವವಾದಿ ವಿನಾಯಕ ಬಾಳಿಗ ಅವರನ್ನು ಅವರ ಮನೆಯ ಮುಂದೆ ಕೊಚ್ಚಿ ಕೊಲೆ ಮಾಡಿದ ಆರೋಪಿಗಳ ಪೈಕಿ ಮೊದಲನೇ ಆರೋಪಿ ನಮೋ ಬ್ರಿಗೇಡ್ ಅಧ್ಯಕ್ಷ ಮಂಗಲ್ಪಾಡಿ ನರೇಶ್ ಶೆಣೈ. ಕೋರ್ಟ್ನಲ್ಲಿ ಈಗಲೂ ಸಹ ಆತ ಕಟ್ಟಕಡೆಯಲ್ಲಿ ನಿಂತಿರ್ತಾನೆ. ಇಲ್ಲಿನ ಬಹುತೇಕ ಬಿಜೆಪಿ MLAಗಳು ನರೇಶ್ ಶೆಣೈ ಮುಲಾಜಿನಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಬೂತ್ ಮಟ್ಟದ ಕಾರ್ಯಕರ್ತರು ಹಣ ಹಂಚೋದು, ಹೆಂಡ ಹಂಚೋದು ಎಲ್ಲ ಇವರೇ ಮಾಡಿಸೋದು ಅಂತ ಕಾಣುತ್ತೆ. ಈ ನಮೋ ಬ್ರಿಗೇಡ್
ಟೀಮೇ ಮಾಡೋದು ಅಂತ ಕಾಣುತ್ತೆ. ಬ್ರಿಗೇಡ್ ಎಲ್ಲ ಮಾಡೋ ಇದೇ ಕೆಲಸಗಳು. ಆದ್ರಿಂದ ಯಾರು ಸಹ ಭಯ ಬಿದ್ದು ನಿಮ್ಮ ಹತ್ರ ಬರ್ತಾ ಇಲ್ಲ. ಇಲ್ಲಾಂದ್ರೆ ನಮ್ಮ ಶತ್ರುಗಳು ಕೂಡ ಎಲ್ಲಾದ್ರೂ ಸತ್ರೆ ನಾವು ಹೋಗಿ ಒಂದು ನಮಸ್ಕಾರ ಮಾಡ್ಕೊಡ್ತೀವಿ. ಯಾಕಂದ್ರೆ ಒಂದೇ ಒಂದು ಜೀವ, ಒಂದ್ಸಲಿ ನಾವು ಪ್ರಪಂಚಕ್ಕೆ ಬಂದ್ರೆ ನಾವು ಇನ್ನೊಂದ್ಸಲಿ ಬರೋದಿಲ್ಲ. ಯಾರೋ ಬಂದಿದ್ದಾರೆ ಒಳ್ಳೆಯವರು ಕೆಟ್ಟವರು ನಮಸ್ಕಾರ ಹೊಡೆದು ಬರ್ತೀವಿ. ಆದ್ರೆ ಈ ಮಟ್ಟಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಅವ್ರದ್ದೇ ಆದ ಕಾರ್ಯಕರ್ತರಿಗೆ ಇದು ಯಾರು ಸಹ ಬಂದಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದು ನೋಡಿ. ಅದರಲ್ಲೂ ಸಹ ಮಾಡಿದ ತಪ್ಪೇನು? ಈ ಹಿಂದುತ್ವದ ನಿಜವಾದ ಕಾರ್ಯಕರ್ತ ವಿನಯ್ ಬಾಳಿಕ ಮಾಡಿದ ಅಪರಾಧ ಏನು? ತಾನು ನಂಬಿರುವ ವೆಂಕಟರಮಣ ದೇವಸ್ಥಾನದಲ್ಲಿ ದೇವರ ದುಡ್ಡನ್ನು ತಿಂದವರ ವಿರುದ್ಧ ಪ್ರತಿಭಟಿಸಿದ್ದು. ವಿನಾಯಕ ಬಾಳಿಗ ಮಾಡಿದ ಮೊದಲ ಅಪರಾಧ ದೇವಸ್ಥಾನದ ಹಣ ಮಸೀದಿಗೆ ಹೋಗುತ್ತೆ, ದೇವಸ್ಥಾನದ ಹಣ ಮುಸ್ಲಿಮರಿಗೆ ಹೋಗುತ್ತೆ ಎಂದು RSS ನಾಯಕರು ಬೊಬ್ಬೆ ಹೊಡಿತಾರೆ. ದೇವಸ್ಥಾನದ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ವಿನಾಯಕ ಬಾಳಿಗ ತೋರಿಸಿಕೊಟ್ಟಿದ್ರು. ವೆಂಕಟರಮಣ ದೇವಸ್ಥಾನದ ದುಡ್ಡು ನಮೋ ಬ್ರಿಗೇಡ್ ಅಧ್ಯಕ್ಷನ ಮನೆಗೆ ಹೋಗುತ್ತಿತ್ತು. ಅದನ್ನು ಪ್ರಶ್ನೆ ಮಾಡಿದಕ್ಕಾಗಿ ವಿನಾಯಕ ಬಾಳಿಗನ ಕೊಲೆ ಆಯಿತು. ಇದನ್ನು ನಾನು ಹೇಳುತ್ತಿಲ್ಲ, ಪೊಲೀಸರ ಕೋರ್ಟಿನಲ್ಲಿ ಚಾರ್ಜ್ ಶೀಟ್ ಹೇಳುತ್ತದೆ. ದೇವಸ್ಥಾನದ ಕಾಣಿಕೆ ಹುಂಡಿ ಹಣದ ಬಗ್ಗೆ ಮಾತನಾಡುವ RSS ಬಿಜೆಪಿ ನಾಯಕರು ವೆಂಕಟರಮಣ ದೇವರ ಕಾಣಿಕೆ ಡಬ್ಬದ ಬಗ್ಗೆಯೂ ಮಾತಾಡಬೇಕಲ್ಲ. ಕಾಣಿಕೆ ಡಬ್ಬ ಹಣವನ್ನು ದೇವರಿಗೆ ಉಳಿಸಲು ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ವಿನಯ್ ಬಾಳಿಗ ಪರವಾಗಿ ನಿಲ್ಲಬೇಕಲ್ಲ. ಆದರೆ ಯಾರೂ ಸಹ ನಿಂತಿಲ್ಲ. ಯಾಕಂದ್ರೆ ಇವರೆಲ್ಲ ಭಾಷಣ ಮಾಡ್ತಾರೆ, ಮಾತಾಡಿದ್ರೆ ಅಲ್ಲಿ ನಾನೊಬ್ಬನೇ ದಿನಕ್ಕೆ ಒಂದು 2-3 ನನಗೂ ಫೋನ್ ಬರುತ್ತೆ, ನಿಮಗೆ ಹಾಗೆ ಮಾಡ್ಬಿಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ. ನಾನು ಬಾಳಿಗ ಅಲ್ಲ. ನಾನು ಹೇಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ನೀವೆಲ್ಲಿದ್ದೀರ ಹೇಳಿ ಅಲ್ಲೇ ನಾನು ಬರ್ತೀನಿ. ಬೆಂಗಳೂರಲ್ಲಿದ್ದರೆ 1 ಗಂಟೆ ಒಳಗೆ ಬರ್ತೀನಿ, ಕರ್ನಾಟಕದಲ್ಲಿದ್ದರೆ 24 ಗಂಟೆ ಒಳಗೆ ಬರ್ತೀನಿ, ದೇಶದಲ್ಲೇ ಇದ್ರೆ 1 ದಿವಸದಲ್ಲಿ ಬರ್ತೀನಿ. ಹೇಳಿ ನಾ ಬರ್ತೀನಿ ಅಂದರೆ ಆಮೇಲೆ ನನಗೆ ಫೋನೇ ಬರೋದಿಲ್ಲ, ದಿನ ಬರುತ್ತೆ. ಅದರಲ್ಲಿ ನನಗೆ ರಾಜಕೀಯ ಮಾಡೋದಿಲ್ಲ, ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರಿಂದ ಈ ಮಟ್ಟಕ್ಕೆ ಇವ್ರು ಹೋಗ್ತಾರೆ ಅನ್ನೋದು ಯಾರೂ ಸಹ ಯೋಚನೆ ಮಾಡಿರಲಿಲ್ಲ. ಅದಲ್ಲದೆ ಇದೇನು ಹೊಸಲ್ಲ, ನಮ್ಮ ನಾಯಕರು ಸಹ ಹೇಳಿದ್ರು. ಹಿಂದೆ ಇದೇ ವಿನಯ್ ಬಾಳಿಗಾರ್ ಅವರು VS ವಿನಾಯಕ MP ಪುರಾಣಿಕರವರ ಟ್ರಸ್ಟ್ ನಡೆಸಿದ್ರು. ಹಗರಣವನ್ನು ವಿನಾಯಕ ಬಾಳಿಗ ಬಯಲು ಮಾಡಿದರು. ಬಾಳಿಗಾರ ಹೋರಾಟದ ಫಲವಾಗಿ VS ವಿನಾಯಕನ ಅಕ್ರಮ ಕಟ್ಟಡದ ಒಂದು ಭಾಗವನ್ನು ಒಡೆಯಲು ಆದೇಶ ಮಾಡಲಾಗಿತ್ತು. ಹಾಗಾಗಿ ಕರಾವಳಿಯ ಹಿಂದುತ್ವ ಸಂಘಟನೆಯಲ್ಲಿ ಹಿಂದುಳಿದ ಯುವಕರಿಗೆ ನಾನು ಹೇಳೋದಿಷ್ಟೇ, ನೀವು ಹಿಂದುತ್ವದ ಎಂಬ RSS ವಿಷಕೂಪದಿಂದ ಹೊರಬರಲಾಗದಿದ್ದರೆ ವಿನಾಯಕ ಬಾಳಿಗ ರಥ ಹಿಂದುತ್ವದ ಕಾರ್ಯಕರ್ತರಾಗಿ ಬದುಕಿ ಅಂತ ಹೇಳಿ. ಯಾಕಂದ್ರೆ ಕಾಲ ಯಾವುದೇ ನಾಯಕರ ಮಕ್ಕಳು ನೋಡಿ, ದುಬೈಯಲ್ಲೆಲ್ಲ ದೊಡ್ಡ ದೊಡ್ಡ ಮನೆ ಇದೆ, ನಿಮ್ಗೆ ಗೊತ್ತಿದೆಯೋ ಇಲ್ಲ, ಮನೆ ಕಾಡ್ಕೊಂಡಿದೆ. ನಾನು ಮೊನ್ನೆ ಯಾವುದೋ ಒಂದು 2 ತಿಂಗಳ ಹಿಂದೆ ದಕ್ಷಿಣ ಕನ್ನಡದವರು ಕೂರ್ಗವ್ರು ಒಂದು ಕಾರ್ಯಕ್ರಮ ಮಾಡಿದ್ರು. ಹಿಂಗೆ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಕೇಳಿದ್ರು, ಸರ್ ಭಾಳ ಚೆನ್ನಾಗಿದೆಯಲ್ಲ ಸರ್ ದುಬೈ, ನೀವೊಂದು ಮನೆ ತಗೊಳ್ಳಿ ಸರ್ ಇಲ್ಲಿ ಅಂತ. ಇರೋ ಮನೆನೇ ನಾವು ನೋಡ್ಕೊಳಕ್ಕಲ್ಲ, ಇಲ್ಲೆಲ್ಲಿ ಬರೋದು ಅಂದರೆ ಸರ್ ಎಲ್ಲರದ್ದು ಮನೆ ಇದೆ ಸರ್ ಇಲ್ಲಿ ಅಂತ. ಹೆಸರು ಹೇಳು ಅಂದರೆ ಅದರಲ್ಲಿ BJP ಅವ್ರದ್ದು ಇದೆ, ನಮ್ಮ ಪಾರ್ಟಿ ಅವ್ರದ್ದು ಇದೆ, ಎಲ್ಲ ಪಾರ್ಟಿ ಅವ್ರದ್ದು ಇದೆ. ಇಲ್ಲಿ ಮಾತ್ರ ಸಾವರು ಹಿಂದೂ ಮುಸ್ಲಿಂ ಎಲ್ಲ ಮಾತಾಡ್ತಾರೆ. ಅವ್ರ ಮಕ್ಕಳು ಯಾರೂ ಸಹ ಹಿಂದುತ್ವವಾದಿ ಕಾರ್ಯಕರ್ತರಲ್ಲ. ಅವ್ರ ಮಕ್ಕಳು ಯಾರೂ ಸಹ ಜೈಲಿಗೆ ಹೋಗಿಲ್ಲ. ಅವರೆಲ್ಲ ಫಾರಿನಲ್ಲಿ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಓದ್ತಾರೆ. ಇಲ್ಲಿರ್ತಕ್ಕಂಥ ದಲಿತರು ಹಿಂದುಳಿದವರಿಂದ ಹುಡುಗರನ್ನ ಹಿಡ್ಕೊಂಡು ಕೊಲೆ ಮಾಡಿಸಿ, ಬಾಳಿಗನ್ನು ಕೊಲೆ ಮಾಡಿರ್ತಕ್ಕಂಥವ್ರು ಒಬ್ಬ ದೇವಾಡಿಗೆ, ಒಬ್ಬ ಬಿಲ್ಲವ, ಇನ್ನೊಬ್ರು ಯಾರೋ ಹುಡುಗ, ಎಲ್ಲ ಹಿಂದುಳಿದವ್ರನ್ನೇ. ಆದ್ರಿಂದ ನನ್ನ ಕಿವಿ ಮಾತು ಏನು ಅಂದ್ರೆ, ನಮ್ಮ ಹಿಂದುಳಿದವರಿಂದ ಹುಡುಗರಿಗೆ, ನೀವು ಹಿಂದುತ್ವವಾದಿಗಳಾಗಿ ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಬಾಳಿಗಂತರಾಗಿ ಅಂತ ಹೇಳ್ತೀನಿ. ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮನೋಭಾವ ಬಂದಾಗ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೂ ಹೆಸರು ಬರುತ್ತೆ, ಕರಾವಳಿ ಪ್ರದೇಶಕ್ಕೂ ಹೆಸರು ಬರುತ್ತೆ, ರಾಜ್ಯಕ್ಕೂ ಸಹ ಹೆಸರು ಬರುತ್ತೆ ಅನ್ನೋದನ್ನ ಹೇಳಿಕ್ಕೆ ಇಚ್ಛೆ ಬಿಡ್ತೇನೆ. ಅದಲ್ಲದೆ ಈ ಹೋರಾಟ ನೇತೃತ್ವ ನಮಗೆ ಮುನೀರ್ ಕಾಟಿಪಾಡಿ ಅವರು ಕಮ್ಯುನಿಸ್ಟ್ ಅವರು, ನಾನು ಕಾಂಗ್ರೆಸ್ ಅವರು. ಈ ಮಂಜುಳಾ ನಾಯಕರು ನಮ್ಮ ಸಹೋದರಿ ಅವರು ಕಾಂಗ್ರೆಸ್ ಅವರು. ಈ ಶೆಣೆಯವರು ಮೊದಲು RSS ಅಲ್ಲೇ ಇದ್ದವರು, ಹೆಗಡೆ ಅವರು ಶೆಣೆಯಲ್ಲಿ ಕೂತಿದ್ದಾರೆ, ಈಗ ನಮ್ಮ ಜೊತೆ ಸೇರಿದ್ದಾರೆ. ಅವ್ರಿಗೊಂದು ನೋವು ಗೊತ್ತಾಗಿದೆ RSS ಅಲ್ಲಿ ಏನಾಗುತ್ತೆ ಅಂತ. ಅವ್ರು ಬೈದ್ರೆ ಯಾರು ಮಾತಾಡೋದು, ನಾನು ಬೈದ್ರೆ ಓ ಅಂತ. ಆದ್ರಿಂದ ಈ ಹೋರಾಟದಲ್ಲಿ ಇರ್ತಕ್ಕಂಥ ಮಂಜುಳಾ ನಾಯಕರು ಅವರು ಪ್ರತಿ ಸಲ ನನಗೆ ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ದೆಲ್ಲ ನಾವು ಮಾಡ್ತಾ ಇರ್ತೀವಿ. ನಮ್ಮ ಡಾಕ್ಟರ್ ಹೇಳಿದ್ರು ಬಂದು ಇಲ್ಲಿಗೆ ನಿಲ್ಲಬಾರ್ದು ಅಂತ ಹೇಳಿ. ಸುಮಾರು 5 ವರ್ಷ ಆಯ್ತು. ಪ್ರತಿ ಸಲ ನಾನು ಹೇಳ್ತಾನೆ ಇರ್ತೀನಿ.
ಆದರೆ ನಮ್ಮದು ಕಾರ್ಯವ್ಯಾಪ್ತಿ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಇರೋದ್ರೆ ಯಾರು ಫಾಲೋ ಅಪ್ ಮಾಡ್ತಾ ಇರ್ಬೇಕಷ್ಟೇ. ಪರಿಹಾರ ಸಿಗಬೇಕು ಅನ್ನೋದಿದ್ರೆ ಅದ್ರ ಪರವಾಗಿ ನಾನೇ ಬರ್ತೀನಿ ಮುಖ್ಯಮಂತ್ರಿ ಹತ್ರ ಮಾತಾಡೋದು, ಅದೇನು ತೊಂದರೆ ಇಲ್ಲ. ಬಾಕಿ ಕಾನೂನಿನ ಹೋರಾಟ ನಮ್ಮ ವಕೀಲರು ಇರ್ತಾರೆ, ಅದಕ್ಕಿಂತ ಒಳ್ಳೆ ವಕೀಲರು ಯಾರಾದ್ರೂ ಬೇಕಂತ ಹೇಳಿ ಯಾವುದೇ ವಕೀಲರು ಹೇಳ್ರಿ ನಾನು ಮಾಡಿಸ್ಕೊಡ್ತೀನಿ, ಅದರಲ್ಲಿ ತಾಪತ್ರನೇ ಇಲ್ಲ. ಹೋರಾಟ ಆಗಬೇಕು ಈ ವಿಚಾರದಲ್ಲಿ. ಯಾಕಂದ್ರೆ ಕಡೆಯದಾಗಿ ಯಾವುದೇ ರಾಜಕಾರಣ ಯಾವುದೇ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಸಮಾಜಮುಖಿಯಾಗಿ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇದು ಯಾವುದೋ ರಾಜಕೀಯಕ್ಕೋಸ್ಕರ ಇವ್ರು ಯಾರೋ ಭಾಷಣ, ನಾನು ಯಾವಾಗ ಮಂಗಳೂರು ಬಂದು ಹೇಳ್ತಾರೆ, ಸರ್ ನೀವೇನು ಇಲ್ಲಿ MP ನಿಲ್ತೀರಾ ಸರ್, MLA ನಿಲ್ತೀರಾ ಸರ್, ಚಿಕ್ಕಮಗಳೂರು ಹೋದ್ರೆ ಅಲ್ಲೇ ಕೇಳ್ತಾರೆ ಸರ್ ಇಲ್ಲಿ ನಿಲ್ತೀರಾ ಸರ್ ಅಂತ, ನಾರ್ತ್ ಕೇರಳ ಹೋದ್ರೆ ಅಲ್ಲಿ ಕೇಳ್ತಾರೆ. ನಮ್ಮ ಕೆಲಸ ಅದಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಸರ್ವಧರ್ಮ ಸಮಭಾವ, ಎಲ್ಲರೂ ಸಹ ಸಮಾನವಾಗಿ ಕಾಣ್ತಕ್ಕಂಥ ಮಹಾತ್ಮ ಗಾಂಧಿಯವರ ಸಿದ್ಧಾಂತವನ್ನು ನಂಬ್ಕೊಂಡಿರ್ತಕ್ಕಂಥವ್ರು. ಎಲ್ಲಿ ಬೇಕಾದ್ರೂ ಹೋಗ್ತಾ ಇರ್ತೀನಿ ನಾನು ಕರ್ನಾಟಕ ರಾಜ್ಯಕ್ಕಿಂತ ಹೆಚ್ಚಿನ ಒಂಥರ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು, ಜನಪ್ರಿಯ ಆಗಿರ್ತಕ್ಕಂಥದ್ದು ನೋಡಿದಾಗ ಛತ್ತೀಸ್ಗಢ, ರಾಜಸ್ಥಾನ್ ಮತ್ತು ಗುಜರಾತ್. ನಾನೇನಾದರೂ ಒಂದು ಸಣ್ಣ ಅಧಿಕಾರ ಸಿಕ್ಕಿದಾಗ ಕರ್ನಾಟಕದಿಂದ ಒಂದೋ ಇಬ್ಬರು ಫೋನ್ ಮಾಡ್ತಾರೆ, ಸರ್ ಅಭಿನಂದನೆಗಳು ಅಂತ. ಬೇರೆ ರಾಜ್ಯಗಳಿಂದ 100-200 ಅಭಿನಂದನೆಗಳು ಬರುತ್ತೆ ನನಗೆ. ಹಬ್ಬಗಳು ಬಂದಾಗ ವಾಟ್ಸಪ್ಪಲ್ಲಿ ಬರೋದು ಬೇರೆ ರಾಜ್ಯಗಳಿಂದಾನೆ. ಆದ್ರಿಂದ ಎಲ್ಲ ಕಡೆಯೂ ಸಹ ಇರ್ತೀವಿ. ಈ ದೇಶ ನಮ್ಮದು, ಈ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸಹ ಸಮಾನರು, ಅಣ್ಣ ತಮ್ಮಂದರಾಗಿ ಇರ್ತಕ್ಕಂಥವ್ರು. ಯಾರೇ ನಿಮ್ಗೆ ಅನಿಸ್ಬೇಕು, ಕೆಲವರು ವಿಚಾರದಲ್ಲಿ ಕೆಲವು ತಪ್ಪು ಭಾವನೆಗಳಿರ್ಬೋದು, ಆದರೆ ಜೀವ ತೆಗಿತಕ್ಕಂಥ ಕೆಲಸ ಆಗ್ಬಾರ್ದು. ಮಹಾತ್ಮ ಗಾಂಧಿಯವ್ರಿಗೆ ವಿಚಾರ ಬಂತು, ಮಹಾತ್ಮ ಗಾಂಧಿಯವ್ರ ಕೊಲೆ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಪರ ಇದ್ರು. ಮಹಾತ್ಮ ಗಾಂಧಿಯವ್ರ ಮೇಲೆ 6 ಅಟೆಂಪ್ಟ್ ಆಗಿತ್ತು, 6 ಬಾರಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ನಡೀತು. 6ನೇ ಬಾರಿ ಆಗಲಿ, 6ನೇ ಬಾರಿ ಅದರಲ್ಲೂ ಸಹ ಗೋಡ್ಸೆ ಡ್ರೈವರು ಬಾಂಬೆನಲ್ಲಿ ಕೋಟ್ಯಾನಂತೆ. ಯಾವ ಕರಾವಳಿ ಪ್ರದೇಶ ಯಾವ ಮಟ್ಟಿಗೆ ಆಗುತ್ತಿದೆ ನೋಡಿ. ಅಲ್ಲಿ ಅದಾಗುವ ಸಂದರ್ಭದಲ್ಲೂ ಸಹ ಪಾಕಿಸ್ತಾನದ ವಿಚಾರ ದೇಶ ಇಬ್ಬಾಗ ಆಗುವಾಗ ಮೌಂಟ್ ಬ್ಯಾಟನ್ ಬ್ರಿಟಿಷರವರ ಒಂದು ಸಮ್ಮುಖದಲ್ಲಿ ಒಂದು ಅಗ್ರಿಮೆಂಟ್, ಒಪ್ಪಂದ ಆಗುತ್ತೆ. ಎಷ್ಟು ಯಾವ ರಾಷ್ಟ್ರಕ್ಕೆ ಯಾವ ಆಸ್ತಿ ಪಾಸ್ತಿಗಳು ಹೋಗ್ಬೇಕು ಅಂತ ಹೇಳಿ. ಆಗ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ನಾವು ಕೊಡಬೇಕಾಗುತ್ತೆ ಅಂತ ಹೇಳಿ 1947 ಇಸ್ವಿನಲ್ಲಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ನೋಡಿ ನಾವು ಒಪ್ಪದಂಗೆ ನಡ್ಕೊಳ್ಬೇಕು. ಅವರು ಮೊದಲೇ ಸತ್ಯ ಮತ್ತು ಅಹಿಂಸೆ ಪ್ರತಿಪಾದಕರು. ನಾವು ಹೇಳಿರೋ ರೀತಿ ನಡ್ಕೊಳ್ಬೇಕು, 55 ಕೋಟಿ ಕೊಡಿ ಅಂತ ಅಷ್ಟೇ ಹೇಳಿ. ಆದರೆ ಪಾಕಿಸ್ತಾನವನ್ನ ಇಬ್ಬಾಗ ಮಾಡಲಿಕ್ಕೆ ಕಾರಣಕರ್ತರೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಸಾವರ್ಕರ್. ಇತಿಹಾಸ ನೋಡಿದವ್ರು ಗೊತ್ತಾಗುತ್ತೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಮೊದಲನೇ ರೆಸಲ್ಯೂಷನ್ ಪಾಸ್ ಮಾಡಿದವರು. ಆದರೆ ಮಹಾತ್ಮ ಗಾಂಧಿಯವರು ಪಾಕಿಸ್ತಾನ ಅಂದರೆ ಅವ್ರದ್ದು ಸುಳ್ಳನ್ನು ಯಾವ ರೀತಿ ಸತ್ಯ ಅಂತ ನಂಬಿಸ್ತಾರೆ ಅನ್ನೋದು ಇದೊಂದು ಕಾರಣ. ಪಾಕಿಸ್ತಾನ ಕೊಟ್ಬಿಟ್ರು ಅಂತೇಳಿ ಏನು ಕಾರಣ, ಅದುವೇ ಅಲ್ಲ. ಮಹಾತ್ಮ ಗಾಂಧಿಯವರು ಮಹಿಳೆಯರ ಪರ ಇದ್ದರು, ಮಹಾತ್ಮ ಗಾಂಧಿಯವರು ದಲಿತರ ಪರ ಇದ್ದರು, ಮಹಾತ್ಮ ಗಾಂಧಿಯವರು ದುರ್ಬಲ ಪರ ಇದ್ರಲ್ಲ ಅಂತ ಹೇಳಿ ಅದನ್ನು ಕೊಲೆ ಮಾಡೋದೇ ವಿನಃ ಪಾಕಿಸ್ತಾನಕ್ಕಲ್ಲ. ಇವತ್ತಿಗೂ ಸಹ ಬಹಳ ನಾವ್ಯಾರೂ ಸಹ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ ಅಂದರೆ ಅವ್ರ ಸಮಾಧಿಗೆ ಹೋಗಿ ಅವ್ರು ದೊಡ್ಡ ಲೀಡ್ರು ಅಂತ ನಾವು ಯಾರು ಹೇಳಿಲ್ಲ. LK ಅದ್ವಾನಿಯವರೇ ಹೋಗ್ಬಿಟ್ಟು ಲಾಹೋರ್ಗೆ ಹೋಗಿ ಇವ್ರಿಗಿನ್ನ ದೊಡ್ಡ ಲೀಡರ್ ಇಲ್ಲ ಅಂತ ಹೇಳಿದ್ರು. ಇದೇ ನಮೋ ಬ್ರಿಗೇಡ್ರವರ ದೇವಾನ ಪುರುಷ ನರೇಂದ್ರ ಮೋದಿ ಅವರು ಖರೀದೇನೆ ಹೋಗಿ ಪಾಕಿಸ್ತಾನ ನವಾಜ್ ಶರೀಫ್ ಅವರ ಮೊಮ್ಮಗಳನ್ನ ಬರ್ತ್ಡೇಗೆ ಹೋಗಿ ಬಿರಿಯಾನಿ ಮತ್ತೆ ಶೇರ್ವಾನಿ ಹಾಕೊಂಡು ಬಂದಿರ್ತಕ್ಕಂಥವ್ರು ನಾವ್ಯಾರು ಸಹ ಮಾಡಿರಲಿಲ್ಲ. ನಮಗೆ ಅವ್ರ ಸ್ನೇಹಿತರು ಅಲ್ಲ, ಶತ್ರುಗಳು ಅಲ್ಲ. ನಮಗೆ ಅವ್ರು ಏನಿದ್ರು ನೆರೆ ರಾಷ್ಟ್ರದವ್ರು ಅಷ್ಟೇ. ಅವ್ರೇನಾದ್ರು ನಮ್ಮ ಮೇಲೆ ಕಣ್ತೆ ನೋಡಿದ್ರೆ ಅದಕ್ಕೇನು ಶಾಸ್ತ್ರ ಮಾಡ್ಬೇಕು ಅದನ್ನೆಲ್ಲ ಇಂದಿರಾ ಗಾಂಧಿ ಅವರು ಮಾಡಿ ತೋರಿಸಿದ್ದಾರೆ. ಇವ್ರಿಗೆ ಯಾರಿಗೂ ಸಹ ಧೈರ್ಯನೂ ಇಲ್ಲ ಈ ಭಾರತೀಯ ಜನತಾ ಪಾರ್ಟಿ RSS ಅವರು. ಆದ್ರಿಂದ ರಾಜಕಾರಣ ಬೇರೆ, ಸಮಾಜ ಸೇವೆ ಬೇರೆ. ಸಮಾಜ ಕಾರ್ಯಕರ್ತರಾಗಿ ನೀವು ಕೆಲಸ ಮಾಡುವಾಗ ಕೆಲವು ಅಡಚಣೆಗಳು ಬರೋದು ಸಹಜ. ಆದರೆ ಯಾರೂ ಸಹ ಕೊಲೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಬಾರ್ದು. ಈಗ ಒಬ್ಬ ಸಮಾಜ ಕಾರ್ಯಕರ್ತ, ಸಮಾಜಮುಖಿಯಲ್ಲಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಬಾಡಿಗರ ಅವರ ಕೊಲೆ ಮಾಡಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಆಗ್ತಾ ಇದೆ. ಆ ಹೋರಾಟ ಕಡೆಯವರೆಗೂ ಮುಟ್ಟೋವರೆಗೂ ಸಹ ನಿಮ್ಮ ಬೆಂಬಲ ಆಶೀರ್ವಾದ ಹಾಗೇ ಇರಲಿ. ನಾನು ಇರೋ ತನಕ ಅದಕ್ಕೆ ನಾನು ಬೆಂಬಲವಾಗಿ ಇರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿ, ಅದರಲ್ಲೂ ಸಹ ಇದರಲ್ಲೇನು ರಾಜಕಾರಣ ಇಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು ವಿಸ್ಮಯ ಅಂತ ನನಗೂ ಅನ್ಸುತ್ತೆ. ಜೀವನ ಪೂರ್ತಿ ನಾನು
ಹಿಂದುತ್ವದ ವಿರುದ್ಧ ಮಾಡಿ RSS ವಿರುದ್ಧ ಮಾಡಿ ಒಬ್ಬ ಸಾಮಾನ್ಯ ಹಿಂದುತ್ವದ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಬೇಕು, ನಾನು ಬಂದು ಮಾತಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಇನ್ನು ಆ ಪಕ್ಷದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಆಸಾರಾಮ್ ಬಾಪು ಅಂತೇಳಿ ಅವ್ರ ಮೇಲೆ ಎಲ್ಲ ಅತ್ಯಾಚಾರಕ್ಕೆ 45 ಅತ್ಯಾಚಾರದ ಕೇಸ್ ಇದೆ, ಜೈಲಲ್ಲಿದ್ದಾರೆ. ಅವ್ರನ್ನ ಬೇರೆಯವ್ರ ಮೇಲೆ ಬಿಟ್ಬಿಟ್ಟು ಮೊನ್ನೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಕರ್ಕೊಂಡೋಗಿ ಹುನಾರ ಹಾಕಿದ್ರು. ಇವೆಲ್ಲ ದುರಂತಗಳು ನೀವು ನೋಡುವಾಗ ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಬೇಕು. ಬಿಡಿ, ನಾವು ನಾನು 20 ರಾಜ್ಯದ ಉಸ್ತುವಾರಿ ವಹಿಸಿರ್ತಕ್ಕಂಥವನು. ನಾವು ದಕ್ಷಿಣ ಭಾರತದವರು ಸ್ವರ್ಗದಲ್ಲಿದ್ದೀವಿ. ಉತ್ತರ ಭಾರತದಲ್ಲಿ ಏನೋ ಹೋದ್ರೆ ನೀವು ಮಹಿಳೆಯರನ್ನ ಮಹಿಳೆಯರಾಗಿ ನೋಡೋದಿಲ್ಲ, ಅದೊಂದು ಕಮಾಡಿಟಿ ವಸ್ತು ಅಂತ ನೋಡ್ತಾರೆ ಅವರು. ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳನ್ನೇ ನೋಡಿ ಯಾವ ರೀತಿ ಅತ್ಯಾಚಾರಗಳಾಗುತ್ತೆ ಮಹಿಳೆಯರ ಮೇಲೆ ಅಂತೇಳಿ. ಅದನ್ನ ದಕ್ಷಿಣಕ್ಕೆ ಬರೋದು ಬೇಕಾಗಿಲ್ಲ. ಅದು ಯಾಕೆ ಬರುತ್ತೆ ಅಂತ ನೀವು ಕೇಳ್ಬೋದು. ಈ ತರ ಕಾನೂನು ಲೋಪದೋಷಗಳೆಲ್ಲ ನೋಡ್ಕೊಂಡು ಹೋಗಿದ್ರೆ ಇದು ಆಗೋದು ಸಹಜವೇ ಆಗುತ್ತೆ. ಆದ್ರಿಂದ ಅದನ್ನು ನಿಲ್ಲಿಸಬೇಕಾದ್ರೆ ನಾವು ನೆಲದ ಕಾನೂನಿನ ಪರ ಕಾನೂನಿನ ಮೂಲಕ ಹೋರಾಟ ಮಾಡಿಕೊಂಡು ಈ ಒಂದು ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಕಲ್ಕಳಿಯ ಮನೆ ಮಾಡಿ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡು ಮಾತಾಡಿದ್ದೀವಿ. ಅದೇನು ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ನಾನು ಡೆಲ್ಲಿನಲ್ಲಿ ಇದ್ದೆ, ಬೆಂಗಳೂರು ಬಂದು ನಿನ್ನೆ ಇವತ್ತು ಬರಬೇಕಾಗಿತ್ತು. ಬೆಳಿಗ್ಗೆ ಇಲ್ಲಿ ಬಂದು ತಿರ್ಗಾ ನಾಳೆ ವಾಪಸ್ ಹೋಗ್ಬೇಕು, ಸೆಷನ್ ಇದೆ. ಆದ್ರಿಂದ ನಿಮಗೆ ಈ ಬಾಡಿಗೆ ವಿಚಾರದಲ್ಲಿ ಯಾವುದೇ ಹೋರಾಟಕ್ಕೆ ನೀವು ಮಾಡಿದ್ರೂ ನಾನು ಯಾವುದೇ ಸಮಯದಲ್ಲೂ ಸಹ ಕರೀರಿ, ನಾನು ಬರ್ತೀನಿ. ಅದರಲ್ಲಿ ಏನು ಸಂದೇಹ ಬೇಡ. ಪ್ರಯತ್ನ ಮಾಡೋಣ. ಯಾವುದಾದ್ರೂ ಒಂದು ಹಂತಕ್ಕೆ ಇದು ಹೋಗುತ್ತೆ, ಕಡೆ ಹಂತದಲ್ಲೂ ಸಹ ಹೋಗಬೇಕು. ಹೋಗೋ ಹೋರಾಟಕ್ಕೆ ನಾವು ಸಹ ಬೆಂಬಲವಾಗಿದ್ದೀವಿ ಅಂತ ಹೇಳಿ ನಾನು ಮಾತು